ನರ್ಸಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಟು GNM ಸೆಕೆಂಡ್ ಇಯರಲ್ಲಿ ಬರುತ್ತೆ. ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಟು ಅದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಸಿಸ್ಟಮ್ ವೈಸ್ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಒನ್ ಬೈ ಒನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾರ್ಡಿಯೋವ್ಯಾಸ್ಕುಲರ್ ಸಿಸ್ಟಮ್ ಆ್ಯಂಡ್ ಹೆಮಟೊಲಜಿ ಬ್ಲಡ್. ಸೊ ಇದರಲ್ಲಿ ಏನು ಕ್ವಶನ್ ಬರುತ್ತೆ ನೋಡೋಣ. ಸೊ ಫಸ್ಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ MI ಅಥವಾ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂದರೆ ನಿಮಗೆ ಗೊತ್ತಿರ್ಬೋದು. ಅದರ ಡೆಫಿನಿಷನು ನಿಮಗೆ ಸೈನ್ ಆ್ಯಂಡ್ ಸಿಂಪ್ಟಮ್ ಆ್ಯಂಡ್ ಮ್ಯಾನೇಜ್ಮೆಂಟ್ ನಿಮಗೆ ಕೇಳ್ತಾರೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ದು. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಇಲ್ಲಿ ನೀವು ನೋಡ್ಬೋದು ಇಷ್ಟು ಸರಿ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಆಂಜಿನಾ ಪೆಕ್ಟೋರಿಸ್. ಓಕೆ, ಸೊ ಚೆಸ್ಟ್ ಪೇನ್ ಅಂತ ಹೇಳ್ತಿರಲ್ಲ, ಆಂಜಿನಾ ಪೆಕ್ಟೋರಿಸ್ ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಅಥವಾ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಎಲ್ಲೂ ಕೇಳ್ತಾರೆ, ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಕೇಳ್ತಾರೆ. ಓಕೆ, ಆ್ಯಂಡ್ ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಕೂಡ ನಿಮಗೆ ಕೇಳ್ಬೋದು. ಆಂಜಿನಾ ಪೆಕ್ಟೋರಿಸ್ ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕಂಜೆಸ್ಟಿವ್ ಹಾರ್ಟ್ ಫೇಲ್ಯೂರ್, ಲಿಸ್ಟ್ ದಿ ಕಾಸಸ್ ಆ್ಯಂಡ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ದಿ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಅಥವಾ ಎಕ್ಸ್ಪ್ಲೇನ್ ದಿ ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಕಂಜೆಸ್ಟಿವ್ ಹಾರ್ಟ್ ಫೇಲ್ಯೂರ್. ಓಕೆ, ಟೋಟಲ್ ನಿಮಗೆ ಇದು 6 ಅಥವಾ 8 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ ಬರ್ಬೋದು. ಓಕೆ, ಸೊ ಹೈಪರ್ ಟೆನ್ಷನ್ ಡೆಫಿನಿಷನು ಆ್ಯಂಡ್ ಕ್ಲಿನಿಕಲ್ ಫೀಚರ್ಸ್ ಆ್ಯಂಡ್ ಕಾಂಪ್ಲಿಕೇಶನ್ ಆಫ್ ಹೈಪರ್ ಟೆನ್ಷನ್ ನಿಮಗೆ ಕ್ವಶನ್ ಬರ್ಬೋದು. ಆ್ಯಂಡ್ ಎಕ್ಸ್ಪ್ಲೇನ್ ದಿ ಮ್ಯಾನೇಜ್ಮೆಂಟ್ ಆಫ್ ಹೈಪರ್ ಟೆನ್ಷನ್ ಇದು ಕೂಡ ನಿಮಗೆ ಕ್ವಶನ್ ಬರಬಹುದು. ನೆಕ್ಸ್ಟ್ ಕೊರೋನರಿ ಆರ್ಟರಿ ಡಿಸೀಸ್, ಲಿಸ್ಟ್ ದಿ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಆಫ್ ಕೊರೋನರಿ ಆರ್ಟರಿ ಡಿಸೀಸ್, ಎಕ್ಸ್ಪ್ಲೇನ್ ದಿ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಕೊರೋನರಿ ಆರ್ಟರಿ ಡಿಸೀಸ್ ಇದು ಕೂಡ 2012 ಬಂದು ಒಂದ್ಸರಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಡಿಫೈನ್ ರೂಮೆಟಿಕ್ ಫೀವರ್. ರೂಮೆಟಿಕ್ ಫೀವರ್ ಅಂದರೆ ಏನು, ಕ್ಲಿನಿಕಲ್ ಫೀಚರ್ಸ್ ಆಫ್ ರೂಮೆಟಿಕ್ ಫೀವರ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ರೂಮೆಟಿಕ್ ಫೀವರ್ ಅಂತ ಕ್ವಶನ್ ಬರ್ಬೋದು. 18 and 22 ಇದು ಬಂದಿದೆ. ನೆಕ್ಸ್ಟ್ ಡಿಫೈನ್ ಮಯೋಕಾರ್ಡೈಟಿಸ್. ಮಯೋಕಾರ್ಡೈಟಿಸ್ ಅಂದರೆ ಏನು, ಇದರ ಕಾಸಸ್, ಕ್ಲಿನಿಕಲ್ ಫೀಚರ್ಸ್ ಆ್ಯಂಡ್ ನರ್ಸಿಂಗ್ ಆ್ಯಂಡ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಇದು ಕೂಡ 2012 ಬಂದಿದೆ. ನೆಕ್ಸ್ಟ್ ಡಿಫೈನ್ ಎಂಡೋಕಾರ್ಡೈಟಿಸ್ ಇದು ಕೂಡ ಕ್ವಶನ್ ಬಂದಿದೆ, ಮ್ಯಾನೇಜ್ಮೆಂಟ್ ಕೇಳಿದ್ದಾರೆ. ನೆಕ್ಸ್ಟ್ ಇದು 2024 ಬಂದಿದೆ ರೀಸೆಂಟ್ಲಿ. ನೆಕ್ಸ್ಟ್ ಡಿಫೈನ್ ಅರಿಥ್ಮಿಯಾ. ಅರಿಥ್ಮಿಯಾ ಅಂದರೆ ಏನು, ಅದರ ಕಾಸಸ್ ಕೇಳಿದ್ದಾರೆ, ಕಾಸಸ್ ಆಫ್ ಅರಿಥ್ಮಿಯಾ ಆ್ಯಂಡ್ ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಅರಿಥ್ಮಿಯಾ ನಿಮಗೆ ಕ್ವಶನ್ ಬಂದಿದೆ 25 ಓಕೆ, ನೆಕ್ಸ್ಟ್ ಡಿಫೈನ್ ಕೊರೋನರಿ ಎಥಿರೋಸ್ಕ್ಲಿರೋಸಿಸ್. ಓಕೆ, ಎಥಿರೋಸ್ಕ್ಲಿರೋಸಿಸ್ ಅಂತ ಬರ್ಬೋದು ಅಥವಾ ಕೊರೋನರಿ ಎಥಿರೋಸ್ಕ್ಲಿರೋಸಿಸ್ ಅಂತ ಬರ್ಬೋದು. ಕ್ಲಿನಿಕಲ್ ಫೀಚರ್ಸ್ ನಿಮಗೆ ಕೇಳಿದ್ದಾರೆ, ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಕೇಳಿದ್ದಾರೆ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಕೊರೋನರಿ ಎಥಿರೋಸ್ಕ್ಲಿರೋಸಿಸ್ ಇದು ಕೂಡ 2019 ಬಂದಿದೆ. ಓಕೆ, ನೆಕ್ಸ್ಟ್ ಶಾರ್ಟ್ ನೋಟ್ ಆನ್ ಆಂಜಿನಾ ಪೆಕ್ಟೋರಿಸ್. ಓಕೆ, ಚೆಸ್ಟ್ ಪೇನ್ ಆಲ್ರೆಡಿ ನಾವು ಮೇಲ್ಗಡೆ ಕೂಡ ನೋಡಿದ್ವಿ. ಇದು ನಿಮಗೆ 5 ಮಾರ್ಕ್ಸ್ ಕ್ವಶನ್ ಬರ್ಬೋದು, ಆಂಜಿನಾ ಪೆಕ್ಟೋರಿಸ್. ನೆಕ್ಸ್ಟ್ ಶಾರ್ಟ್ ನೋಟ್ ಆನ್ ಕಂಜೆಸ್ಟಿವ್ ಹಾರ್ಟ್ ಫೇಲ್ಯೂರ್ ಆಲ್ರೆಡಿ ಮೇಲ್ಗಡೆ ಕ್ವಶನ್ ಇತ್ತು, ಇದು ಶಾರ್ಟ್ ನೋಟ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ಸ್. ಓಕೆ, ಸೊ ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್, ಬೀಟಾ ಬ್ಲಾಕರ್ ಅವೆಲ್ಲ ನೀವು ಬರೀಬೇಕು. 18 ಇದು ಬಂದಿದೆ. ಡಿಫಿಬ್ರಿಲೇಷನ್ 17 ಬಂದಿದೆ. ಪಾಲಿಸೈಥೇಮಿಯಾ 17 ಬಂದಿದೆ. ಸಿಕಲ್ ಸೆಲ್ ಎನಿಮಿಯಾ 17 and 14 ಬಂದಿದೆ. ಹಿಮೋಫೀಲಿಯಾ ನಿಮಗೆ 2 times ಕೇಳಿದ್ದಾರೆ. ಕಾರ್ಡಿಯಕ್ ಕ್ಯಾಥೆಟರೈಸೇಷನ್ ಬಗ್ಗೆ 15 ಬಂದಿದೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಅ ಪೇಷಂಟ್ ವಿತ್ ಕಾರ್ಡಿಯೋವ್ಯಾಸ್ಕುಲರ್ ಸರ್ಜರಿ 15 ಇದು ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಶಾರ್ಟ್ ನೋಟ್ ಆನ್ ಪೆರಿಕಾರ್ಡೈಟಿಸ್. ಓಕೆ, ಸೊ ಇದು ಕೂಡ ನಿಮಗೆ 5 ಮಾರ್ಕ್ಸಿಗೆ ಕೇಳ್ಬೋದು, 2 ಸರಿ ಬಂದಿದೆ. ಥಲಸೀಮಿಯಾ 25 ಬಂದಿದೆ ರೀಸೆಂಟ್ಲಿ, ಇನ್ನೊಂದು ಸರಿ ನೋಡ್ಕೊಂಡು ಹೋಗಿ ಬರ್ಬೋದು. ಅನಿಮಿಯಾ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಶಾರ್ಟ್ ನೋಟ್ ಆನ್ ಮ್ಯಾನೇಜ್ಮೆಂಟ್ ಆಫ್ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಇದು ಕೂಡ ಒಂದ್ಸರಿ ನೋಡ್ಕೊಂಡು ಹೋದ್ರೆ ಒಳ್ಳೆಯದು. ಓಕೆ, ಸೊ ಇವೆಲ್ಲಾದರೂ ನಿಮಗೆ ಆನ್ಸರ್ಸ್ ಬೇಕು, ಇವೆಲ್ಲ ಕ್ವಶನ್ ನಿಮಗೆ ಆನ್ಸರ್ ಬೇಕು ಅಂದರೆ ನೀವು 59 ರೂಪೀಸ್ ಮೆಂಬರ್ಶಿಪ್ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ, ಅದರ ಸೈಡಲ್ಲಿ ನಿಮಗೆ ಜಾಯಿನ್ ಅಂತ ಕಾಣಿಸ್ತಾ ಇರ್ಬೋದು. ಆ ಜಾಯಿನ್ ಮೇಲೆ ಕ್ಲಿಕ್ ಮಾಡಿದಾಗ 59 ರೂಪೀಸ್ ಒಂದು ಪ್ಲ್ಯಾನ್ ಇರುತ್ತೆ, ಅದು ನೀವು ಚೂಸ್ ಮಾಡಿದಾಗ ನಿಮ್ಗೆ ಎಲ್ಲದರದ್ದು ಆನ್ಸರ್ಸ್ ಅವೈಲೇಬಲ್ ಇರುತ್ತೆ. ಓಕೆ, ಸೊ ನಿಮ್ಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಅಪ್ಲೋಡ್ ಆಲ್ರೆಡಿ ನಾವು ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ನಿಮಗೆ ಇಲ್ಲಿ ಚೈಲ್ಡ್ ಹೆಲ್ತ್ ನರ್ಸಿಂಗ್ ಫುಲ್ ಕಂಪ್ಲೀಟ್ MCQ ಟ್ರೂ ಆರ್ ಫಾಲ್ಸ್ ಆಗಿರ್ಬೋದು, ಗಿವ್ ದಿ ಮೀನಿಂಗ್ ಆಫ್ ಫಾಲೋಯಿಂಗ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅದೇ ಥರ ಮೆಂಟಲ್ ಹೆಲ್ತ್ ನರ್ಸಿಂಗ್ ಕೂಡ ಆಗಿದೆ. ಓಕೆ, ಸೊ ಅದೇ ಥರ MSN 1 MSN 2 ಪ್ರತಿಯೊಂದು ಓನ್ಲಿ 59 ರೂಪೀಸಲ್ಲಿ. ಓಕೆ, 59 ರೂಪೀಸ್ ಈಸ್ ಈಕ್ವಲ್ ಟು ಆಲ್ ಸಬ್ಜೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ನೀವು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮ್. ಓಕೆ, ರೈಟ್ ಅ ಶಾರ್ಟ್ ನೋಟ್ ಆನ್ ಫ್ಯಾರಿಂಜೈಟಿಸ್ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟ್. ಫ್ಯಾರಿಂಜೈಟಿಸ್ ಬಗ್ಗೆ ಕೇಳಿದ್ದಾರೆ. ಶಾರ್ಟ್ ನೋಟ್ ಆನ್ ಪಲ್ಮನರಿ ಟ್ಯೂಬರ್ಕುಲೋಸಿಸ್, ಶಾರ್ಟ್ ನೋಟ್ ಆನ್ ಪ್ರಿವೆನ್ಷನ್ ಆಫ್ ಟ್ಯೂಬರ್ಕುಲೋಸಿಸ್ ಆ್ಯಂಡ್ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್, ಸೈನಸೈಟಿಸ್,
ರೈನೈಟಿಸ್ ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಕೇಳಿದ್ದಾರೆ. ಎಪಿಕ್ಸ್ಟ್ಯಾಕ್ಸಿಸ್ ಬ್ಲೀಡಿಂಗ್ ಫ್ರಮ್ ನೋಸ್ ಅಂತೀವಲ್ಲ ಅದು ಕೂಡ ನಿಮಗೆ ಕೇಳಿದ್ದಾರೆ. ಟಾನ್ಸಿಲೈಟಿಸ್ ನಿಮಗೆ ಕ್ವಶನ್ ಕೇಳಿದ್ದಾರೆ. ರೀಸೆಂಟ್ಲಿ ಫೆಬ್ರವರಿಯಲ್ಲಿ ಇದು ಬಂದಿದೆ. ಓಕೆ, ಸೊ ಡಿಫೈನ್ ಟಾನ್ಸಿಲೈಟಿಸ್, ಕ್ಲಿನಿಕಲ್ ಫೀಚರ್ಸ್ ಆಫ್ ಟಾನ್ಸಿಲೈಟಿಸ್ ಆ್ಯಂಡ್ ಸರ್ಜಿಕಲ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಕೂಡ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ GITಯಲ್ಲಿ ನಿಮಗೆ ಏನೇನು ಕ್ವಶನ್ ಬಂದಿದ್ದಾವೆ ನೋಡೋಣ. ಫಸ್ಟ್, ಡಿಫೈನ್ ಗ್ಯಾಸ್ಟ್ರೋ ಎಂಟ್ರೈಟಿಸ್, ಅದರ ಕಾಸಸ್, ಕ್ಲಿನಿಕಲ್ ಫೀಚರ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಗ್ಯಾಸ್ಟ್ರೋ ಎಂಟ್ರೈಟಿಸ್. ಓಕೆ, ಸೊ ಪ್ರತಿಯೊಂದ್ರದ್ದು ಇದೇ ಇರುತ್ತೆ. ಜಸ್ಟ್ ನಾ ಯಾವ ಡಿಸೀಸ್ ಇದೆ ಆ ಡಿಸೀಸ್ ನೇಮ್ ತಗೊಳ್ತಾ ಹೋಗ್ತೀನಿ. ಸೊ ಎಲ್ಲದರದ್ದು ಅದೇ ಕೇಳ್ತಾರೆ. ಕಾಸಸ್, ಕ್ಲಿನಿಕಲ್ ಫೀಚರ್ಸ್, ಡಯಾಗ್ನೋಸ್ಟಿಕ್ಸ್, ಮ್ಯಾನೇಜ್ಮೆಂಟ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಎಲ್ಲದರದ್ದು ಅದೇ ಕೇಳ್ತಾರೆ. ಸೊ 1 by 1 ಓನ್ಲಿ ನಾನು ಡಿಸೀಸ್ ನೇಮ್ ತಗೊಳ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ಕೂಡ ನಿಮ್ಗೆ ಏನು ಕೇಳಿದ್ದಾರೆ, ಗ್ಯಾಸ್ಟ್ರೋ ಎಂಟ್ರೈಟಿಸ್ ಬಗ್ಗೆನೇ ಕೇಳಿದ್ದಾರೆ. ಓಕೆ, ಸೊ ಇನ್ಫೆಕ್ಟಿವ್ ಹೆಪಟೈಟಿಸ್ ಅಂದರೆ ಏನು, ಅದ್ರ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಇನ್ಫೆಕ್ಟಿವ್ ಹೆಪಟೈಟಿಸ್ ಬಗ್ಗೆ ಕೇಳಿದ್ದಾರೆ. ನರ್ಸಿಂಗ್ ಮ್ಯಾನೇಜ್ಮೆಂಟ್ ಪ್ರಿವೆನ್ಷನ್ ಕೇಳಿದ್ದಾರೆ. ಓಕೆ, ಹೆಪಟೈಟಿಸ್, ಓನ್ಲಿ ಹೆಪಟೈಟಿಸ್ ಬಗ್ಗೆ ಕೇಳಿದ್ದಾರೆ. ಓರಲ್ ಕ್ಯಾನ್ಸರ್ ಬಗ್ಗೆ ಕೇಳಿದ್ದಾರೆ. ಓರಲ್ ಕ್ಯಾನ್ಸರ್ ಬಗ್ಗೆ ಕೂಡ ನಿಮಗೆ ಜಾಸ್ತಿ ರಿಪೀಟ್ ಆಗ್ತಾ ಇದೆ. ಇದು ಕೂಡ ನೀವು ನೋಡ್ಬೋದು, ರಿಪೀಟ್ ಆಗಿದೆ ರೀಸೆಂಟ್ಲಿ. ಇನ್ನೊಮ್ಮೆ ಕೂಡ ಬರ್ಬೋದು, ಓದ್ಕೊಂಡು ಹೋಗಿ. ನೆಕ್ಸ್ಟ್, ಜೆನೆಟೋ ಯೂರಿನರಿ ಸಿಸ್ಟಮ್ ಅಥವಾ ರೀನಲ್ ಸಿಸ್ಟಮ್, ಕಿಡ್ನಿ ಸಿಸ್ಟಮ್ ಅದರ ಒಳಗಡೆ ನೋಡೋಣ. ಸೊ ಅಕ್ಯೂಟ್ ರೀನಲ್ ಫೇಲ್ಯೂರ್, ಅಕ್ಯೂಟ್ ಕಿಡ್ನಿ ಇಂಜುರಿ, ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಅಂತ ಕೂಡ ಕ್ವಶನ್ ಬರ್ಬೋದು. ಇದು ಕೂಡ ನೋಡ್ಕೊಂಡು ಹೋಗಿ. ನೆಫ್ರೋಟಿಕ್ ಸಿಂಡ್ರೋಮ್, ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ಇದು ಚೈಲ್ಡ್ ಹೆಲ್ತ್ ಒಳಗಡೆ ಕೂಡ ನಿಮ್ಮ ಕ್ವಶನ್ ಕೇಳ್ಬೋದು, ನೆಫ್ರೋಟಿಕ್ ಸಿಂಡ್ರೋಮ್ ಬಗ್ಗೆ. ಓಕೆ, ನೆಕ್ಸ್ಟ್, ರೀನಲ್ ಕ್ಯಾಲ್ಕುಲೇ ಅಥವಾ ಕಿಡ್ನಿ ಸ್ಟೋನ್ ಅಂತ ಹೇಳ, ಇದು ಕೂಡ ನಿಮ್ಮ ಕ್ವಶನ್ ಬರ್ಬೋದು. UTI ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಗ್ಗೆ ಬರ್ಬೋದು, ಅಥವಾ BPH ಬಿನೈನ್ ಪ್ರೋಸ್ಟೇಟಿಕ್ ಹೈಪರ್ಪ್ಲೇಸಿಯಾ ಅಥವಾ ಹೈಪರ್ಟ್ರೋಪಿ ಅಂತ ಕ್ವಶನ್ ಬರ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್, ಪ್ರೋಸ್ಟೇಟೈಟಿಸ್. ಓಕೆ, ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇನ್ಫ್ಲಮೇಷನ್ ಆಗುತ್ತೆ, ಅದು ಕೂಡ ಇಲ್ಲಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ಬಿನೈನ್ ಪ್ರೋಸ್ಟೇಟ್ ಹೈಪರ್ಟ್ರೋಪಿ, ಆಲ್ರೆಡಿ BPH ಅಂತ ಮೇಲ್ಗಡೆ ಬಂದಿತ್ತು, ಅದೇ ಕ್ವಶನ್ ಇದೆ. ಇದು ಕೂಡ ಪ್ರೋಸ್ಟೇಟೈಟಿಸ್ ಇದೆ, ಮತ್ತು ಇದು ಹೈಡ್ರೋನೆಫ್ರೋಸಿಸ್ ಅಂತ ಇರುತ್ತೆ, ನೋಡ್ಕೊಳ್ಳಿ. ಜಸ್ಟ್ 15 ಒಳಗಡೆ ಭಾಳ ಓಲ್ಡ್ ಟೈಮಿಗೆ ಇದು ರಿಪೀಟ್ ಆಗಿರೋದಿದೆ. ಹಿಮೋಡಯಾಲಿಸಿಸ್ ಬಗ್ಗೆ ಎಲ್ಲ ಕೇಳಿದ್ದಾರೆ ಅವಾಗ ಕೂಡ. ಓಕೆ, ನೆಕ್ಸ್ಟ್, ಮಸ್ಕುಲೋಸ್ಕೆಲೆಟಲ್ ಸಿಸ್ಟಮ್, ಇದರೊಳಗಡೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಂದರೆ ಏನಂತ ಹೇಳ್ಬೋದು ಅಂದರೆ ಆ್ಯಂಪುಟೇಷನ್. ಓಕೆ, ಸೊ ಇದು ಇದೇ ಕೇಳ್ತಾರೆ, ಜಾಸ್ತಿ ಸಲ ರಿಪೀಟ್ ಆಗೋದು ಅದೇ. ಓಕೆ, ಸೊ ಫ್ರ್ಯಾಕ್ಚರ್, ಟೈಪ್ಸ್ ಆಫ್ ಫ್ರ್ಯಾಕ್ಚರ್, ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಕೇಳ್ಬೋದು. ಆ್ಯಂಪುಟೇಷನ್ ಕ್ವಶನ್ ಬರ್ಬೋದು. ಓಕೆ, ಸೊ ಇಂಡಿಕೇಶನ್ ಆಫ್ ಆ್ಯಂಪುಟೇಷನು, ಪ್ರೀ ಆ್ಯಂಡ್ ಪೋಸ್ಟ್ ಆಪರೇಟಿವ್ ಕೇರ್ ಅಂತ ನಿಮಗೆ ಬರ್ಬೋದು. ಆ್ಯಂಪುಟೇಷನ್ ಆದಮೇಲೆ ಆಸ್ಟಿಯೋ ಅರ್ಥರೈಟಿಸ್ ಅಂದರೆ ಏನು, ಟೈಪ್ಸ್ ಆಫ್ ಆಸ್ಟಿಯೋ ಅರ್ಥರೈಟಿಸ್, ಎಕ್ಸ್ಪ್ಲೇನ್ ದಿ ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಪೇಷಂಟ್ ವಿತ್ ದಿ ಆಸ್ಟಿಯೋ ಅರ್ಥರೈಟಿಸ್ ಕ್ವಶನ್ ಬರ್ಬೋದು. ರುಮೆಟಿಕ್ ಅರ್ಥರೈಟಿಸ್ ಅಂದರೆ ಏನು, ಇವೆಲ್ಲ ಅರ್ಥರೈಟಿಸ್ ಟೈಪ್ಸ್ ಇದ್ದಾವೆ. ಸೊ ಇದು ಕ್ವಶನ್ ನಿಮಗೆ ಬರ್ಬೋದು. ನೆಕ್ಸ್ಟ್, ಆಸ್ಟಿಯೋಮಲೈಟಿಸ್, ಇದ್ರ ಕ್ವಶನ್ ನಿಮಗೆ ಬರ್ಬೋದು. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಆಫ್ ಪೇಷಂಟ್ ವಿತ್ ಫ್ರ್ಯಾಕ್ಚರ್ ಅಂತ ನಿಮಗೆ ಕ್ವಶನ್ ಬರ್ಬೋದು. ಆಸ್ಟಿಯೋಪೊರೋಸಿಸ್ ಪ್ರಿವೆನ್ಷನ್ ನಿಮಗೆ ಕ್ವಶನ್ ಬರ್ಬೋದು. ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಪೇಷಂಟ್ ವಿತ್ ಪ್ಲಾಸ್ಟರ್ ಕಾಸ್ಟ್ ಇದೆ, ಆ ಪೇಷಂಟಿಗೆ ನೀವು ಯಾವ ಥರ ಮ್ಯಾನೇಜ್ಮೆಂಟ್ ಕೇರ್ ಕೊಡ್ತೀರಂತ ನಿಮಗೆ ಕ್ವಶನ್ ಬರ್ಬೋದು. ನೆಕ್ಸ್ಟ್, ಕೇರ್ ಆಫ್ ಅ ಪೇಷಂಟ್ ವಿತ್ ಸ್ಕೆಲಿಟಲ್ ಟ್ರ್ಯಾಕ್ಷನ್. ಓಕೆ, ಸೊ ಇದು ಕೂಡ ನಿಮ್ಮ ಕ್ವಶನ್ ಬರ್ಬೋದು. 18 ಒಳಗಡೆ ಮತ್ತೆ ಆಸ್ಟಿಯೋಮಲೇಷಿಯಾ ಬಂದಿದೆ. ಆಸ್ಟಿಯೋಮೈಲೈಟಿಸ್ ನಿಮಗೆ 17 ಒಳಗಡೆ ಬಂದಿದೆ. ಆ್ಯಂಡ್ ಮಾಸ್ಟೆಕ್ಟೊಮಿ ಎಕ್ಸರ್ಸೈಸ್ ಓಕೆ, ಸೊ ಪೋಸ್ಟ್ ಮಾಸ್ಟೆಕ್ಟೊಮಿ ಎಕ್ಸರ್ಸೈಸ್ ಬಗ್ಗೆ ಕೂಡ ಕ್ವಶನ್ ಬಂದಿದೆ 2014 ಒಳಗಡೆ. ಓಕೆ, ಸೊ ಯಾವ್ದು ಜಾಸ್ತಿ ರಿಪೀಟ್ ಆಗಿದೆ ಅದು ನೀವು ಫಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್, ನರ್ವಸ್ ಸಿಸ್ಟಮ್ ಒಳಗಡೆ ಎನ್ಸೆಫಲೈಟಿಸ್. ಓಕೆ, ಸೊ 2 times ಎನ್ಸೆಫಲೈಟಿಸ್ ಬಂದಿದೆ, ನೋಡ್ಕೊಳ್ಳಿ. ENT ಅಥವಾ ಇಯರ್ ಆ್ಯಂಡ್ ಐ, ಇದರೊಳಗಡೆ ಏನೇನು ಬರುತ್ತೆ ನೋಡೋಣ. ಓಕೆ, ಸೊ ಕ್ಯಾಟ್ರಾಕ್ಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಸೊ ಇದರೊಳಗಡೆ ಕ್ಲಿನಿಕಲ್ ಫೀಚರ್, ಮ್ಯಾನೇಜ್ಮೆಂಟ್, ನರ್ಸಿಂಗ್ ಮ್ಯಾನೇಜ್ಮೆಂಟ್ ಎಲ್ಲ ಕೇಳ್ಬೋದು. ಓಕೆ, ಗ್ಲೋಕೋಮಾ ಅಂದರೆ ಏನು, ಸೇಮ್ ನೀವು ಮತ್ತೆ ಇಂಪಾರ್ಟೆಂಟ್ ಇದೆ. ಓಟೈಟಿಸ್ ಮೀಡಿಯಾ, ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಡೆಫ್ನೆಸ್, ಇದು ಕೂಡ ಇಂಪಾರ್ಟೆಂಟ್ ಇದೆ, ಇನ್ನೊಂದು ಸಾರಿ ರಿಪೀಟ್ ಆಗ್ಬೋದು. 22 ಒಳಗಡೆ ಬಂದಿದೆ. ಓಕೆ, ಸೊ ರಿಫ್ರಾಕ್ಟಿವ್ ಎರರ್ ಒಳಗಡೆ ಇರುತ್ತಲ್ಲ, ಮಯೋಪಿಯಾ, ಅವೆಲ್ಲ ನೀವು ಬರಿಬೇಕು. ನೆಕ್ಸ್ಟ್, ಕಂಜಕ್ಟಿವೈಟಿಸ್, ಇದು ಕೂಡ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಮ್ಯಾಸ್ಟೋಡೈಟಿಸ್. ಓಕೆ, ಸೊ ಇದು ಕೂಡ ಭಾಳ ರಿಪೀಟ್ ಆಗಿದೆ ಮೊದಲು, ಇವಾಗ ಕೂಡ ರಿಪೀಟ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಪ್ರೀ ಆ್ಯಂಡ್ ಪೋಸ್ಟ್ ಆಪರೇಟಿವ್ ಕೇರ್ ಆಫ್ ಅ ಪೇಷಂಟ್ ವಿತ್ ಮ್ಯಾಸ್ಟೋಡಕ್ಟೊಮಿ. ಓಕೆ, ಸೊ ಮ್ಯಾಸ್ಟೋಡೈಟಿಸ್ ಆದಾಗ ಮ್ಯಾಸ್ಟೋಡಕ್ಟೊಮಿ ಮಾಡ್ತಾರೆ. ಸೊ ಅದರದ್ದು ಇಲ್ಲಿ ಏನು ಕೇಳಿದ್ದಾರೆ, ಪೋಸ್ಟ್ ಆಪರೇಟಿವ್ ಕೇರ್ ಆ್ಯಂಡ್ ಪ್ರೀ ಆಪರೇಟಿವ್ ಕೇರ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್, ಮೀನರ್ಸ್ ಡಿಸೀಸ್. ಸೊ ಇದು ಇಯರ್ ಡಿಸೀಸ್ ಇದೆ, ಇದು ಕೂಡ 11 ಕೇಳಿದ್ದಾರೆ. ಮ್ಯಾನೇಜ್ಮೆಂಟ್ ಆಫ್ ಅ ಪೇಷಂಟ್ ವಿತ್ ಡೆಫ್ನೆಸ್ ಇದ್ದರೆ ಅದರ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ ಕೇಳಿದ್ದಾರೆ. ನೆಕ್ಸ್ಟ್, ಶಾರ್ಟ್ ನೋಟ್ ಆನ್ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್, ಇದು ಕೂಡ ಕ್ವಶನ್ ಬಂದಿದೆ 2 times. ಇನ್ಸ್ಟಿಲೇಷನ್ ಆಫ್ ಐ ಮೆಡಿಕೇಶನ್ ನಾವು ಯಾವ ಥರ ಇನ್ಸ್ಟಾಲ್ ಮಾಡ್ತೀವಿ, ಇದು 2014 ಒಳಗಡೆ ಬಂದಿದೆ.
ಇಂಟಿಗ್ಯುಮೆಂಟರಿ ಸಿಸ್ಟಮ್ ಒಳಗಡೆ ಬರ್ನ್ ಮೇಲೆ ಕ್ವಶನ್ ಬರ್ಬೋದು, ಇಂಪಾರ್ಟೆಂಟ್ ಇದೆ ಬರ್ನ್. ಓಕೆ, ಸೊ ಡಿಫೈನ್ ಬರ್ನ್, ಕ್ಲಾಸಿಫಿಕೇಶನ್ ಆಫ್ ಬರ್ನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಬರ್ನ್, ಈ ಥರ ನಿಮ್ಗೆ ಕ್ವಶನ್ ಬರ್ಬೋದು. ಡೆಫಿನೇಷನ್ ಆಫ್ ಬರ್ನ್, ಅಸೆಸ್ಮೆಂಟ್ ಆಫ್ ಬರ್ನ್, ಹೇಗೆ ನೀವು ಅಸೆಸ್ ಮಾಡ್ತೀರಾ, ರೂಲ್ ಆಫ್ 9 ಅದೆಲ್ಲ ನೀವು ಇಲ್ಲಿ ಬರೀಬೇಕಾಗುತ್ತೆ. ನರ್ಸಿಂಗ್ ಮ್ಯಾನೇಜ್ಮೆಂಟ್ ನೀವು ಬರೀಬೇಕಾಗುತ್ತೆ. ಸೊ ಡರ್ಮಟೈಟಿಸ್ ಅಂದರೆ ಏನು, ಇಲ್ಲಿ ಕ್ಲಿನಿಕಲ್ ಫೀಚರ್ಸ್ ಅದೆಲ್ಲ ನಿಮಗೆ ಕ್ವಶನ್ ಕೇಳ್ಬೋದು. ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಮತ್ತೆ ಕೇಳ್ತಾರೆ. ಶಾರ್ಟ್ ನೋಟ್ ಆನ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್. ಓಕೆ, ಸೊ ಮ್ಯಾನೇಜ್ಮೆಂಟ್ ಆಫ್ ಸೋರಿಯಾಸಿಸ್ ಆದಾಗ ಏನು ಮಾಡ್ತೀರಾ, ಹರ್ಪಿಸ್ ಜುಸ್ಟರ್ ಆದರೆ, ಇಂಪಿಟಿಗೋ ಆದರೆ ಮ್ಯಾನೇಜ್ಮೆಂಟ್ ಆಫ್ ಸ್ಕ್ಯಾಬೀಸ್ ಅದು ಬರ್ಬೋದು. ರೂಲ್ ಆಫ್ 9 ಇಂಪಾರ್ಟೆಂಟ್ ಇದೆ, ಇದರೊಳಗಡೆ ಕೂಡ ಅದೇ ಬರುತ್ತೆ, ಇದರೊಳಗಡೆ ಕೂಡ ಅದೇ ಬರುತ್ತೆ. ನೆಕ್ಸ್ಟ್ ರೂಲ್ ಆಫ್ 9 ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಬರ್ನ್ ಅಂತ ಕ್ವಶನ್ ಬರ್ಬೋದು. ಬರ್ನ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಂಕೋಲಜಿ ಒಳಗಡೆ ಏನೇನು ಕ್ವಶನ್ ಬರುತ್ತೆ ನೋಡೋಣ. ಸೊ ಇಲ್ಲಿ ಲ್ಯೂಕೇಮಿಯಾ ಇಂಪಾರ್ಟೆಂಟ್ ಇದೆ. ಬ್ರೆಸ್ಟ್ ಕ್ಯಾನ್ಸರ್, ಕೀಮೋಥೆರಪಿ. ಓಕೆ, ಸೊ ಸೈಡ್ ಎಫೆಕ್ಟ್ ಆಫ್ ಕೀಮೋಥೆರಪಿ, ಕ್ಲಾಸಿಫಿಕೇಶನ್ ಆಫ್ ಕೀಮೋಥೆರಪಿ ಅಂತ ಬರ್ಬೋದು. ನರ್ಸಿಂಗ್ ರೋಲ್ ಇನ್ ಕೀಮೋಥೆರಪಿ ಅಂತ ಬರ್ಬೋದು. ಓಕೆ, ಸೊ ಇವೆಲ್ಲ ಕ್ವಶನ್ ಬರ್ಬೋದು. ಆ್ಯಂಡ್ ಸೈಡ್ ಎಫೆಕ್ಟ್ ಆಫ್ ಕೀಮೋಥೆರಪಿ ಅಂತ ನಿಮಗೆ ಬರ್ಬೋದು ಕ್ವಶನ್. ಓಕೆ, ಸೊ ಕೇರ್ ಆಫ್ ಅ ಟರ್ಮಿನಲ್ಲಿ ಇಲ್ಲಿ ಪೇಷಂಟ್ ವಿತ್ ಕ್ಯಾನ್ಸರ್ ಹೇಗೆ ಕೇರ್ ಮಾಡ್ತೀರಾ. ನೆಕ್ಸ್ಟ್ ಶಾರ್ಟ್ ನೋಟ್ ಆನ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮೇಲೆ ಬರ್ಬೋದು. ಪೋಸ್ಟ್ ಮಾಸ್ಟೆಕ್ಟೊಮಿ ಎಕ್ಸಸೈಸ್ ಬಗ್ಗೆ ನಿಮಗೆ ಮತ್ತೆ ಕ್ವಶನ್ ಬರ್ಬೋದು. ವಾರ್ನಿಂಗ್ ಸೈನ್ಸ್ ಆಫ್ ಕ್ಯಾನ್ಸರ್ ಆಫ್ ಬ್ರೆಸ್ಟ್, ಮ್ಯಾಮೋಗ್ರಫಿ, ಇವೆಲ್ಲ ಮೊದಲು ರಿಪೀಟ್ ಆಗಿದ್ದಾವೆ. ಓಕೆ, ನೆಕ್ಸ್ಟ್ ಕಮ್ಯುನಿಕೇಬಲ್ ಡಿಸೀಸಸ್, ಇದರೊಳಗಡೆ ಏನೇನು ಬರುತ್ತೆ ನೋಡೋಣ. ಓಕೆ, ಸೊ ಏಡ್ಸ್ ಇಂಪಾರ್ಟೆಂಟ್ ಇದೆ, HIV ಏಡ್ಸ್ ಓಕೆ ಇಂಪಾರ್ಟೆಂಟ್ ಇದೆ. ಡಿಪ್ತೇರಿಯಾ, ಮಲೇರಿಯಾ. ಶಾರ್ಟ್ ನೋಟ್ ಆನ್ ಪ್ರಿವೆನ್ಷನ್ ಆಫ್ STD ಅಂತ ನಿಮಗೆ ಕ್ವಶನ್ ಬರ್ಬೋದು. ಗೊನೋರಿಯಾ, ಪೋಲಿಯೋಮಲೈಟಿಸ್, ಡೆಂಗು ಫೀವರ್, ರೇಬಿಸ್ ಕೂಡ ಕ್ವಶನ್ ಕೇಳಿದ್ದಾರೆ ರೀಸೆಂಟ್ಲಿ. ನೆಕ್ಸ್ಟ್ ನಿಪಾ ವೈರಸ್ ಕೂಡ ನಿಮಗೆ ಕ್ವಶನ್ ಕೇಳಬಹುದು. ಓಕೆ, ಶಾರ್ಟ್ ನೋಟ್ ಆನ್ ನಿಪಾ ವೈರಸ್ ಪ್ರಿವೆಂಟಿವ್ ಆ್ಯಂಡ್ ಕಂಟ್ರೋಲ್ ಮೆಜರ್ಸ್ ಅಂತ ಕ್ವಶನ್ ಬರ್ಬೋದು. ಲಾಸ್ಟ್ ಇರೋದು ಡಿಸಾಸ್ಟರ್ ನರ್ಸಿಂಗ್. ಸೊ ಡಿಸಾಸ್ಟರ್ ನರ್ಸಿಂಗ್ ಒಳಗಡೆ ಡಿಸಾಸ್ಟರ್ ಅಂದರೆ ಏನು, ಲಿಸ್ಟ್ ದಿ ಟೈಪ್ಸ್ ಆಫ್ ಡಿಸಾಸ್ಟರ್ ಆ್ಯಂಡ್ ನರ್ಸಸ್ ರೆಸ್ಪಾನ್ಸಿಬಿಲಿಟಿ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬರ್ಬೋದು. ಓಕೆ, ಡಿಸಾಸ್ಟರ್ ಸೈಕಲ್ ಬಗ್ಗೆ ಕೇಳ್ಬೋದು. ಟೈಪ್ಸ್ ಆಫ್ ಡಿಸಾಸ್ಟರ್, ಮ್ಯಾನ್ ಮೇಡ್, ನ್ಯಾಚುರಲ್, ಅವಿರ್ಕಲ್, ಅದು ಕೂಡ ನಿಮಗೆ ಬರ್ಬೋದು. ಮ್ಯಾನ್ ಮೇಡ್ ಡಿಸಾಸ್ಟರ್ ಏನೇನಿದ್ದಾವೆ, ಪ್ರಿನ್ಸಿಪಲ್ಸ್ ಆಫ್ ಎಮರ್ಜೆನ್ಸಿ ಕೇರ್ ಏನೇನಿದೆ. ಓಕೆ, ಶಾರ್ಟ್ ನೋಟ್ ಆನ್ ರೋಲ್ ಆಫ್ ನರ್ಸ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ಒಂದು ಕ್ವಶನ್ ನಿಮಗೆ ಬಂದೇ ಬರುತ್ತೆ ಅಂತ ನೀವು ತಿಳ್ಕೊಬೇಕು. ಮೀನ್ಸ್ ಇಂಪಾರ್ಟೆಂಟ್ ಇದೆ, ಇದು ಕೂಡ ಓದ್ಕೊಂಡು ಹೋಗಿ. ಓಕೆ, ಸೊ ನಿಮ್ಗೆ ಇವೆಲ್ಲದರ ಆನ್ಸರ್ಸ್ ಬೇಕು ಅಂದರೆ ಎಲ್ಲದರ PDF ನಿಮಗೆ ಅವೈಲೇಬಲ್ ಇರುತ್ತೆ. ಜಸ್ಟ್ ನೀವೇನು ಮಾಡಬೇಕು, 59 ರೂಪೀಸ್ ಮೆಂಬರ್ಶಿಪ್ ತೊಗೊಂಡ್ರೆ ಎಲ್ಲ ನಿಮಗೆ PDF ಅವೈಲೇಬಲ್ ಇರುತ್ತೆ. ಆ್ಯಂಡ್ ಆ PDF ಯಾರಿಗೂ ಶೇರ್ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಡೌನ್ಲೋಡ್ ಮಾಡೋಕ್ಕೆ ಬರೋದಿಲ್ಲ, ಓನ್ಲಿ ಮೊಬೈಲಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಗೂಗಲ್ ಡ್ರೈವ್ ಆ್ಯಪ್ ಇರುತ್ತೆ, ಆ ಡ್ರೈವ್ ಆ್ಯಪಲ್ಲಿ ನೀವು ಓಪನ್ ಮಾಡಿ ವ್ಯೂ ಮಾಡ್ಬೋದು. ಒನ್ ಟೈಮ್ ನೀವು ಓಪನ್ ಮಾಡಿದರೆ ಅಂದರೆ ಇನ್ನೊಂದು ಸಾರಿ ಅದೇ PDF ಅನ್ನು ಓಪನ್ ಮಾಡೋಕ್ಕೆ ಡಾಟಾ ಯೂಸ್ ಆಗೋದಿಲ್ಲ. ಓಕೆ, ಸೊ ಒನ್ ಟೈಮ್ ನೀವು ಎಲ್ಲ PDF ಓಪನ್ ಮಾಡಿದರೆ ಇನ್ನೊಂದು ಸಲ ನೀವು ಅದಕ್ಕೆ ಡಾಟಾ ಆಫ್ ಮಾಡಿ ಕೂಡ ನೀವು ಓಪನ್ ಮಾಡ್ಬೋದು. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಏನಾದರೂ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಕ್ಲಿಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು.